ಅದಾದ ನಂತರ ಏನು ಕೋಮುವಾದಿ ಬಿಜೆಪಿ ಸರ್ಕಾರ ನಮ್ಮ ಒಂದು ಬೇಡಿಕೆಗಳನ್ನು ರದ್ದುಪಡಿಸಿತ್ತು. ಆವಾಗ ಮತ್ತೆ ನಾವು ಹೋಗಿ ಬಿಜೆಪಿಯೇತರ ಎಲ್ಲ ಶಾಸಕರಿಗೂ ಇನ್ಕ್ಲೂಡಿಂಗ್ ಹುಡುಗನ್ ತಾಲೂಕಿನ ಶಾಸಕರಿಗೂ ಸೇರಿಸಿ 2B ರಿಸರ್ವೇಶನ್ ಕುರಿತಾಗಿ ನೀವು ಮಾತಾಡ್ರಿ ಅಂತೇಳಿ ನಾವು ಪತ್ರವನ್ನು ಕೊಟ್ಟಿದ್ವಿ. ಆದ್ರೆ ಈ ಹಿತ್ತಾಳಿ ಕಿವಿ ಉಳ್ಳಂತಹ ನಾಯಕರಿಗೆ ಮಾತನಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಬದಲಾಗಿ ಚುನಾವಣೆಯಲ್ಲಿ ನಮ್ಮಲ್ಲಿ ಮತವನ್ನು ಕೇಳಲಿಕ್ಕೆ ಬಂದರು. ನಾವೆಲ್ಲರೂ ಯಾತಕ್ಕೋಸ್ಕರ ರೀತಿಯಲ್ಲಿದ್ದೀವಿ, ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವಂತ ಸಲುವಾಗಿ ಇವತ್ತು ಕರಾವಳಿಯಿಂದ ನಮ್ಮ ನಾಯಕರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ BR ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಕರಾವಳಿಯ ಉಡುಪಿಯ ಮಣ್ಣಿನಿಂದ ಹಿಡಿದು ಸುಮಾರು 3 ಕೇಸುಗಳನ್ನು ಹಾಕಿಕೊಂಡು ಇವತ್ತು ಈ ಮಣ್ಣಿಗೆ ಬಂದಿದ್ದೇವೆ. ಇದು ಯಾವುದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಿ ಅಲ್ಲ, ಬದಲಾಗಿ ಈ ರಾಜ್ಯ ದಲಿತರಿಗೆ, ಈ ರಾಜ್ಯದ ಜನರಿಗೆ ಸಿಗಬೇಕಾದಂತ ಹಕ್ಕುಗಳು ಸಿಗುವ ಒಂದು ಕಾರಣಕ್ಕಾಗಿ ಈ ಊಟವನ್ನು ಹಮ್ಮಿಕೊಂಡಿದ್ದೇವೆ. ಸಹೋದರರೇ, ತಮಗೆ ಗೊತ್ತಿರಲಿ, ಸಾಕಷ್ಟು ಅಡೆತಡೆಗಳು ಸುಮಾರು 8 ದಿನ 5ನೇ ದಿನದಿಂದ ಇವತ್ತು ಸಾಕಷ್ಟು ಅಡೆತಡೆಗಳು ಕೂಡ ಬಂದರು. ಅವರು ಅಬ್ದುಲ್ ಮಜೀದ್ ಸಾಹೇಬ್ ಮತ್ತು ನಮ್ಮ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಪೇಟೆ ಅವರು ಮಾತಾಡುವಾಗ ನಾನು ವೇದಿಕೆ ಮೇಲೆ ಕುಳಿತಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸೋದರರು, ಯಾಕೆ ಇವರು ಎಲ್ಲೋ ನೆಲಮಂಗಲ, ಎಲ್ಲೋ ಕೊಡ್ಲಿಪೇಟೆಯಿಂದ ಬಂದಂತಹ ಅಫ್ಸರ್ ಅವರು ಈ ಸಮಾಜದ ಒಟ್ಟಿಗೆ, ಈ ದಲಿತರ ಏಳಿಗೆಗಾಗಿ, ಈ ಹಿಂದುಳಿದ ವರ್ಗದ ಏಳಿಗೆಗಾಗಿ ತಮ್ಮ ಮನೆಯನ್ನು ಬಿಟ್ಟು ಇವತ್ತು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.